ನಾನಿವತ್ತು ಅಗ್ರಜನ ಮಾತು ಮೀರಿ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಆ ಕೆಲಸ ಆದಮೇಲೆ ಎಲ್ಲರೂ ಶಬಾಷ್ ಅಂತೀರ. ಆದರೆ ಇನ್ನು ಯಾವತ್ತೂ ಅವನು ಹೇಳಿದ ಮಾತು ಮೀರಲ್ಲ. ಟೈಮ್ ಆಗಿದೆ ಬಾವಾ. ವಿಕ್ಕಿ, ನಿನಗೆ ನೆನಪಿದ್ಯಾ? ನನ್ನ ಮದುವೆದು ಫಸ್ಟ್ ಟೈಮ್ ನೀನು ಹೀಗೆ ಆಗಿ ಮಾಡಿದ್ದೆ. ಸರಿ ವಿಕ್ಕಿ, ಹುಷಾರಾಗಿ ಹೋಗಿ ಸೇಫಾಗಿ ವಾಪಸ್ ಬಾ. ಸರಿ ಬಾವ. ಬಂದಮೇಲೆ ಮಾಮೂಲಿ ಇದ್ದೇ ಇದೆ ಪಾರ್ಟಿ. ಧ್ರುವ, ಅಮ್ಮನ್ನ ಇಬ್ಬರು ಒಟ್ಟಿಗೆ ಹುಡುಕ್ತಾ ಇದ್ವಿ. ಡೋಂಟ್ ವರಿ, ನೀನು ಹುಷಾರಾಗೋಷ್ಟರಲ್ಲಿ ಅಮ್ಮ ಮಾತ್ರ ಅಲ್ಲ, ಅಮ್ಮ ಅಪ್ಪ ಇಬ್ಬರನ್ನು ಕರ್ಕೊಂಬರ್ತೀನಿ. ಅಜಯ್ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡಿ. ವಿಕ್ಕಿ ಏನು ಹೇಳ್ತಿದ್ದಾನೆ? ಅಪ್ಪನೂ ಬದುಕಿದ್ದಾರ? ವಿಕ್ಕಿ, ನನ್ನ ಆಶೀರ್ವಾದ ನಿನಗೆ ಯಾವಾಗಲೂ ಇರುತ್ತೆ ಮಗರೆ. ಒಳ್ಳೇದಾಗಲಿ, ಹೋಗ್ಬಾ. ಬರ್ತೀನಿ ಅಜ್ಜಿ. ಹಾಂ, ಟೇಕ್ ಕೇರ್ ಕ್ರೈಮ್ ಪಾರ್ಟ್ನರ್. ಹುಷಾರು ಕ್ರೈಮ್ ಪಾರ್ಟ್ನರ್. ಹಾಯ್. ಮದರ್ ಇಂಡಿಯಾ ಹೋಗಿ ಬರ್ತೀನಿ. ವಿಕ್ರಾಂತ್, ನೀನು ಬ್ರೈನಿ ಇರ್ಬೋದು, ಆದರೆ ನಂದು ಕ್ರಿಮಿನಲ್ ಮೈಂಡ್. ನೀನು ದುಬೈಗೆ ಅಂತ ಹೇಳಿ ಕಾಶಿಗೆ ಹೋಗ್ತಾ ಇರೋದು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಹೋಗ್ತೀಯಾ ಅಷ್ಟೇ, ಆದರೆ ವಾಪಸ್ ಬರಲ್ಲ. ಯಾಕೆಂದರೆ ನಿನ್ನ ತಿಥಿ ಕಾರ್ಯ ಮಾಡೋದಕ್ಕೆ ಅಲ್ಲಿ ಆಗಲೇ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಾಗಿದೆ. ಒಂದು ಗುಡ್ ನ್ಯೂಸ್ ಜೊತೆ ಆದಷ್ಟು ಬೇಗ ಬರ್ತೇನೆ. ಆರ್ತಿಯವರೇ, ನನಗೂ ನಿಮ್ಮನ್ನು ನೋಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತ ಆಸೆ ಆಗ್ತಿದೆ. ಆದರೆ ಏನು ಮಾಡಲಿ, ಈಗ ನಾನೇನಾದರೂ ಅಲ್ಲಿಗೆ ಬಂದರೆ ನೀವು ನನ್ನ ಖಂಡಿತ ಕಾಶಿಗೆ ಹೋಗೋಕ್ಕೆ ಬಿಡಲ್ಲ. ಯಾಕೆ ಏನು ಅಂತ ನೂರಾರು ಪ್ರಶ್ನೆ ಕೇಳಿಬಿಡ್ತೀರಾ. ಆಮೇಲೆ ನಾನು ನನ್ನ ತಂದೆನ ಕರ್ಕೊಂಡು ಬರೋಕ್ಕಾಗಲ್ಲ. ಅದಕ್ಕೆ ನಾನು ಅಲ್ಲಿಂದ ಬಂದ ತಕ್ಷಣವೇ ನಿಮ್ಮನ್ನೇ ಫಸ್ಟ್ ಭೇಟಿ ಆಗೋದು. ಅಲ್ಲಿವರೆಗೂ ನೀವು ಹುಷಾರು, ನನ್ನ ಕಂದನೂ ಹುಷಾರು. ಹಾಗಾದ್ರೆ ವಿಕ್ಕಿ ಅವ್ರು ಬರಲಿಲ್ವಾ? ಇವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ? ನನಗಿಂತ ಮುಖ್ಯವಾದ ಕೆಲಸ ಏನಿರ್ಬೋದು ಇವ್ರಿಗೆ?
ಯಾವುದಕ್ಕೂ ಒಂದ್ಸಲ ಕಾಲ್ ಮಾಡಿ ಕೇಳ್ಬಿಡ್ತೀನಿ. ಪಿಕ್ ಮಾಡ್ತಾ ಇಲ್ಲ, ಮನೆಗೂ ಬರ್ತಾ ಇಲ್ಲ. ಯಾಕೆ ಹೀಗೆ ಮಾಡ್ತಿದ್ದಾರೆ ವಿಕ್ಕಿ ಅವರು? ಏನಾಗಿದೆ ಅಂತನೂ ಗೊತ್ತಾಗ್ತಾ ಇಲ್ಲ. ಕಾಲ್ ಯು ಲೇಟರಾ? ನಾನು ಈ ಡ್ರೆಸ್ ತಗೋಬೇಕು ಅಂದ್ಕೊಂಡಿದ್ದೀನಿ. ನೋಡೊಂದ್ಸತಿ ನೀನು ಚೆನ್ನಾಗಿದ್ಯಾ, ನಂಗೆ ಸೂಟ್ ಆಗುತ್ತಾ? ವೇದಾಂತ್, ವೇದಾಂತ್, ಫೋನೇ ನೋಡಿಲ್ಲ ನೀನು. ಚೆನ್ನಾಗಿದೆ ಅಂತ ಹೇಳ್ತಿದ್ಯಲ್ಲ, ಏನಾಗಿದೆ ನಿನಗೆ? ಯಾಕೆ ಡಲ್ ಆಗಿದ್ಯಾ ವೇದಾಂತ್? ಹುಷಾರಾಗಿದ್ಯಾ ತಾನೆ? ಸರಿ, ಕೆಲವೊಂದ್ಸಲ ನಾವು ತುಂಬ ಓವರ್ ಥಿಂಕ್ ಮಾಡ್ತೀವಲ್ವಾ? ಯಾಕೆ ವೇದಾಂತ್ ಈ ರೀತಿ ಮಾತಾಡ್ತಿದ್ಯಾ? ವಿಕ್ರಾಂತ್ ದುಬೈಗೆ ಹೋಗಿದ್ದು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಇನ್ಫ್ಯಾಕ್ಟ್ ಅಲ್ಲಿಗೆ ಹೋಗ್ಬೇಡ ಅಂತ ನಾನು ಎಷ್ಟೇ ಹೇಳಿದ್ರು ನನ್ನ ಮಾತೇ ಕೇಳಲಿಲ್ಲ. ವೇದಾಂತ್, ಏನು ನೀನು ಇನ್ನೂ ಅದನ್ನೇ ಮನ್ಸಿಗೆ ಹಚ್ಕೊಂಡು ಕೂತಿದ್ಯಲ್ಲ? ಅಷ್ಟಕ್ಕೂ ಬಾವ ಯಾಕೆ ಹೋಗಬಾರ್ದಿತ್ತು? ಅವ್ರೇನು ಚಿಕ್ಕ ಮಗುನಾ? ಅವ್ರೇನು ಯಾವತ್ತೂ ಫಾರಿನ್ಗೆ ಹೋಗೇ ಇಲ್ವಾ? ಅಥವಾ ಫ್ಲೈಟಲ್ಲಿ ಓಡಾಡಿ ಅವ್ರಿಗೇನು ಅಭ್ಯಾಸನೇ ಇಲ್ವಾ? ಅವ್ರಿಗೂ ಜವಾಬ್ದಾರಿ ಇದೆ ವೇದಾಂತ್. ಅದೆಲ್ಲ ಓಕೆ ಬಚಾರಿ, ಬಟ್ ವಿಕ್ರಾಂತ್ ಯಾವತ್ತೂ ನನ್ನ ಮಾತು ತೆಗೆದು ಹಾಕ್ತಿರ್ಲಿಲ್ಲ. ಯಾವ ಕೆಲಸದ ಬಗ್ಗೆ ಹೇಳ್ತಿದ್ದಾರೆ ನನಗೆ ಅದ್ರ ಬಗ್ಗೆ ಕ್ಲೂ ಕೂಡ ಇಲ್ಲ. ಸಮಥಿಂಗ್ ಇಸ್ ಫಿಶಿ. ವೇದಾಂತ್, ಈ ಥರ ಎಲ್ಲ ಥಿಂಕ್ ಮಾಡೋದು ತುಂಬ ಸಿಲ್ಲಿ ಅನಿಸುತ್ತೆ. ಕೆಲಸ ಅಂತ ಬಂದಮೇಲೆ ಹೋಗಲೇಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಯಾಕೆ ನಾವಿಬ್ಬರು ಮದುವೆ ಆಗಿದ್ದ ಹೊಸರಲ್ಲಿ ನಿನ್ನ ಕೆಲಸ ಇದೆ ಅಂತ ನೀನು ಹೋಗಿದ್ದೆ, ನೆನಪಿದ್ಯಾ? ಆಗ ನಾನೇನಾದರೂ ಮಾತಾಡಿದ್ದ ಅರ್ಥ ಮಾಡ್ಕೊಂಡಿದ್ದೆ ತಾನೆ? ಈಗಲೂ ಅದೇ ಥರ ಸಿಚುವೇಶನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಫೋನ್ ಕೊಡೋ ಮೇಲೆ ನಾನು ಕೊಡಲ್ಲ. ಕೊಡು ಅಂತ ಹೇಳಿದ್ನಲ್ಲ. ಕೊಡಲ್ಲ ಅಂದ ತಾನೆ? ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ಫೋಟೋ ತೆಗಿತೀನಿ. ಏನೇ ಇದು, ಫೋನಲ್ಲಿ ಚಾರ್ಜೇ ಇಲ್ವಲ್ಲ? ಯಾವಾಗಲೂ ಚಾರ್ಜ್ ಕರೆಕ್ಟಾಗಿ ಮೇಂಟೈನ್ ಮಾಡೋನು. ಏನಿವತ್ತು ಚಾರ್ಜ್ಗೆ ಹಾಕಿಲ್ವಲ್ಲ? ನಾನೇ ಹಾಕ್ತೀನಿ ಬಿಡು. ಅಂತ ಬಂದಿದ್ದ ವಿಷಯನೇ ಮರ್ತ್ಬಿಟ್ಟೆ ನೋಡು. ಡ್ರೆಸ್ ಸೆಲೆಕ್ಟ್ ಮಾಡು ಅಂದೆ, ಇನ್ನೂ ಹೇಳಲಿಲ್ಲ. ನೋಡಿ ಕಲರ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಫುಲ್ ವೈಟ್ ಆಗೋಗ್ಬಿಡುತ್ತೆ. ಬೇಡ, ಇದು ಪಿಂಕ್ ಮತ್ತು ಎಲ್ಲೋ ನೋಡು. ಚೆನ್ನಾಗಿದೆ. ಆಯಿತು, ತುಂಬ ಬ್ರೈಟ್ ಆಗಲಿಲ್ವಾ? ಏನು ಚೆನ್ನಾಗಿದೆ? ಈ ಪರ್ಪಲ್ ಕಲರ್ ನೋಡು. ಚೆನ್ನಾಗಿದೆ. ಚೆನ್ನಾಗಿಲ್ದಿರೋದೆಲ್ಲ ಚೆನ್ನಾಗಿದೆ ಅಂತ್ಯ. ಟೇಸ್ಟೇ ಇಲ್ಲ ನಿನಗೊಂಚೂರು. ಚೆನ್ನಾಗಿಲ್ವಾ? ಮತ್ತೆ ತಗೋಬೇಡ. ಅಲ್ಲ ಕಣಯ್ಯ, ನಿತ್ಕೋ. ಸಾರಿ ಹೆಂಡತಿ, ಅಪ್ಪ ಸಿಕ್ಕಾದ್ಮೇಲೆ ಫಸ್ಟ್ ಮೀಟ್ ಮಾಡಿದೆ ನಿಮ್ಮನ್ನು. ಅಲ್ಲಿವರೆಗೂ ಕ್ಷಮಿಸ್ಬಿಡಿ, ಇನ್ಯಾವತ್ತೂ ಈ ಥರ ಮಾಡಲ್ಲ. ನಿಮ್ಮ ತಂದೆ ಸೂರ್ಯನಾರಾಯಣ್ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ, ಇವಾಗಲೇ ಹೋಗ್ತೀನಿ. ಅವ್ರು ಕಾಶಿಲಿದ್ದಾರೆ. ಇವರೇ ನಿಮ್ಮ ತಂದೆ ಸೂರ್ಯನಾರಾಯಣ್ ವಸಿಷ್ಠ. ತುಂಬ ದಿನದ ಕನಸು ಇವತ್ತು ನನ್ಸಾಗ್ತಿದೆ. ಜಾಸ್ತಿ ಏನು ಕೇಳಲ್ಲ, ಒಂದೇ ಒಂದು ಫ್ಯಾಮಿಲಿ ಫೋಟೋ ಅಷ್ಟೆ. ಆ ಫೋಟೋಲಿ ನೀವು, ಅಮ್ಮ, ಅಗ್ರಜ, ರೌಡಿನಾದ್ನಿ, ನಾನು, ಆರ್ತಿ, ಸಾರ್ಥಕ್ ಭಾವ, ಆದ್ಯ, ಧ್ರುವ, ಚೋಟನಾದ್ನಿ ಎಲ್ಲರೂ ಒಂದೇ ಫ್ರೇಮಲ್ಲಿ ಅಷ್ಟೇ ಅಪ್ಪ.
ಇನ್ನೇನು ಕೇಳಲ್ಲ. ಇವಾಗ ನಾನು ನಿಮ್ಮ ಹುಡ್ಕೊಂಡು ಕಾಶಿಗೆ ಬರ್ತಾ ಇದ್ದೀನಿ. ಕಾಶಿಲಿ ನೀವು ಎಲ್ಲೇ ಇದ್ರು ಸರಿ, ಒಂದು ರೋಡ್ನೂ ಬಿಡಲ್ಲ, ಎಲ್ಲ ಹುಡುಕಾಡ್ತೀನಿ. ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತೀನಿ. ನೀವು ಸಿಕ್ಕಿದ್ರೆ ಬಾಕಿ ಇರೋದೊಂದೇ, ಅಮ್ಮನ ಹುಡುಕ್ಬೇಕು. ಅಮ್ಮನ ಸಿಕ್ಕಿದ್ರೆ ಎಲ್ಲರೂ ಒಟ್ಟಿಗೆ ನಿಂತು ಒಂದೇ ಒಂದು ಫ್ಯಾಮಿಲಿ ಫೋಟೋ ಅಪ್ಪ. ಇಡೀ ಸೂರ್ಯನಾರಾಯಣ್ ಕುಟುಂಬ ಕಂಪ್ಲೀಟ್ ಆದಂಗೆ. ಹಲೋ ಬಾಸ್, ಎಲ್ಲಿದ್ದೀರಾ? ಇಲ್ಲೇ ಡಬಲ್ ರೋಡಲ್ಲಿ ಇದ್ದೀನಿ. ಹಾಗಾದ್ರೆ ನಾನು ಇಲ್ಲೇ ಹತ್ತಿರದಲ್ಲಿ ಇದ್ದೀನಿ ಸರ್. ನಿಮ್ಮನ್ನು ಅರ್ಜೆಂಟಾಗಿ ಮೀಟ್ ಆಗಬೇಕು. ಏನು ವಿಷಯ? ಇಲ್ಲ ಸರ್, ನಾನು ಡೈರೆಕ್ಟಾಗಿ ಬಂದು ಹೇಳ್ತೀನಿ. ಪ್ರಜ್ವಲ್, ನಾನು ವಾಪಸ್ ಬಂದ ಮೇಲೆ ಹೇಳೋಕ್ಕಾಗಲ್ವಾ? ಆಲ್ರೆಡಿ ನಾನು ಏರ್ಪೋರ್ಟ್ ದಾರಿಲಿದ್ದೀನಿ. ಸರ್, ಇದು ತುಂಬ ಇಂಪಾರ್ಟೆಂಟ್ ವಿಷಯ. ನಾನು ನಿಮ್ಮ ಹತ್ರ ಇವಾಗ ಮಾತಾಡಲೇಬೇಕು ಸರ್. ನಾನು ಬರ್ತೀನಿ. ಸರಿ, ಆದಷ್ಟು ಬೇಗ ಬನ್ನಿ. ಇಲ್ಲ ಡಬಲ್ ರೋಡ್ ಕಾರ್ನರ್ ಹತ್ರ ಇದ್ದೀನಿ. ಸರಿ ಸರ್, ನಾನು ಇವಾಗಲೇ ಬರ್ತೀನಿ. ವಿಕ್ಕಿ ಅವ್ರಿಗೆ ಏನಾಗಿದೆ? ಯಾಕೆ ಈ ಥರ ಮಾಡ್ತಿದ್ದಾರೆ? ಹೇಗೆ ತಿಳ್ಕೊಳ್ಳೋದು ಅಂತಲೂ ಗೊತ್ತಿಲ್ಲ. ಹಾಂ, ಅಮ್ಮಗೆ ಕಾಲ್ ಮಾಡ್ಬೋದು. ಓಹೋ, ಆರ್ತಿ ಮೇಡಮ್ ಫೋನ್ ಮಾಡ್ತಿದ್ದಾರೆ. ಅಮ್ಮನ ಮನೆಗೆ ಹೋದ್ಮೇಲಿಂದ ಇವತ್ತೇ ನಾನು ನೆನಪಾಗಿರ್ಬೇಕು. ಹೇಳಿ ಮೇಡಮ್. ಅಮ್ಮು, ವಿಕ್ಕಿ ಅವ್ರು ಏನು ಮಾಡ್ತಿದ್ದಾರೆ? ಅವ್ರ ಮನೇಲಿದ್ದಾರೆ ತಾನೇ? ಏನಕ್ಕ ಹಿಂಗೆ ಕೇಳ್ತಿದ್ಯಾ? ಬಾಬಾ ಇವಾಗ ತಾನೇ ಏರ್ಪೋರ್ಟಿಗೆ ಹೋದ್ರಲ್ಲ, ಯಾಕೆ ನಿನಗೆ ಗೊತ್ತಿಲ್ವಾ? ಅಮ್ಮು, ನೀನು ಸುಳ್ಳು ಹೇಳ್ತಿಲ್ಲ ತಾನೇ? ಅಕ್ಕ, ನಾನು ಯಾಕೆ ಸುಳ್ಳು ಹೇಳಿ? ನಿಜವಾಗ್ಲೂ ಬಾಬಾ ಏರ್ಪೋರ್ಟಿಗೆ ಹೋದ್ರು. ಹಾಗಾದರೆ ವಿಕ್ಕಿ ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ? ಅಂಥ ಕೆಲಸ ಏನಿದೆ ಅಂತ? ಬಾಬಾ ಕಂಪ್ನಿ ಕೆಲಸದ ಮೇಲೆ ದುಬೈಗೆ ಹೋಗ್ತಿದ್ದಾರೆ. ಬರೋದು ಒಂದು 2-3 ದಿನ ಆಗುತ್ತೆ ಅಂದಿದ್ದಾರೆ. ಅದು ಸರಿ, ಬಾಬಾ ದುಬೈಗೆ ಹೋಗ್ತಿರೋ ವಿಷಯ ನಿನಗೆ ಹೇಳಿಲ್ವಾ? ಇಲ್ಲ ಅಮ್ಮು, ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಮನೆಗೆ ಬರ್ತೀನಿ ಅಂತ ಹೇಳಿದವರು ಇದ್ದಕ್ಕಿದ್ದಾಗ ದುಬೈಗೆ ಹೋಗ್ತಿದ್ದಾರೆ ಅಂದರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಹಾಗಾದರೆ ಇಷ್ಟು ಬೇಗ ನಾನು ಅವ್ರಿಗೆ ಬೇಡವಾಗೋದ್ನಾ? ಅವ್ರು ನನಗೆ ಒಂದು ಮಾತು ಹೇಳಿದಿದ್ರೆ ನಾನು ಅವ್ರಿಗೆ ಹೋಗಬೇಡಿ ಅಂತ ಹೇಳ್ತಿದ್ನಾ? ಅಮ್ಮು, ಅವ್ರು ಹೀಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಕ್ಕ, ಬಾಬಾ ದುಬೈಗೆ ಹೋಗ್ತಿರೋ ವಿಷಯ ನಿನಗೆ ಹೇಳಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಿನ್ನ ಹತ್ರ ಯಾಕೆ ಮುಚ್ಚಿಟ್ಟಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅಲ್ಲ ಅಮ್ಮು, ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ಏನಪ್ಪ, ಆದರೂ ಬಾಬಾ ನಿಂಗೆ ಹೇಳ್ಬಿಟ್ಟೆ ಹೋಗ್ಬೋದಿತ್ತು. ಮೇ ಬಿ ನೀನು ತುಂಬು ಗರ್ಭಿಣಿ ಅಲ್ವಾ, ಅದಕ್ಕೆ ನೀನು ಗಾಬರಿ ಆಗ್ತಿ ಅಂತ ಹೇಳಿಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡು, ತಲೆ ಕೆಡ್ಸ್ಕೊಬೇಡ. ಇನ್ನೊಂದು 2-3 ದಿನದಲ್ಲಿ ಬಂದ್ಬಿಡ್ತಾರಲ್ಲ. ನೀನು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು, ಆಯಿತಾ? ವಿಕ್ಕಿ ಅವರೇ, ನೀವು ಏನು ಮಾಡಿದಿರ ಅದು ತಪ್ಪಲ್ವಾ? ನೀವು ಆಫೀಸ್ಗೆ ಹೋಗ್ತಿದ್ರು ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಿದ್ರಿ. ಇವಾಗ ನೀವು ದೂರ ದುಬೈಗೆ ಹೋಗಿದ್ದೀರಾ, ಆದರೆ ಒಂದು ಮಾತು ನನಗೆ ಹೇಳಿಲ್ಲ. ಇದೆಲ್ಲ ಮಾಡೋದು ತಪ್ಪಲ್ವಾ? ಆದರೂ ಬಾಬಾ ಅಕ್ಕಂಗೆ ಯಾಕೆ ಹೇಳ್ದೆ ಹೋದ್ರು? ನಮ್ಮ ಕ್ರೈಮ್ ಪಾರ್ಟ್ನರ್ ಬೇರೆ 2-3 ದಿನದಿಂದ ಒಂಥರ ಇದ್ರು. ಏನೋ ನನ್ನಿಂದ ಮುಚ್ಚಿಡ್ತಿದ್ರೆ ಅನ್ಸಿದ್ಯಲ್ಲ, ಏನಿರ್ಬೋದು?
ಪ್ರಜ್ವಲ್ ಪ್ಲೇನ್ಗೆ ಲೇಟ್ ಆಗ್ತಿದೆ, ವೆಯ್ಟ್ ಮಾಡೋ ಅಂದ್ರಲ್ಲ, ಏನು ವಿಷಯ? ಸರ್, ನಾನು ಹೇಳೋ ವಿಷಯ ಕೇಳಿದರೆ ನೀವು ಶಾಕ್ ಆಗ್ತೀರಾ. ಏನಿದೆ ಇದರಲ್ಲಿ? ಪ್ರಜ್ವಲ್, ಇದು ಎಸ್ ಸರ್, ನಿಜ ಸರ್. ಪ್ರಜ್ವಲ್, ಇಷ್ಟು ದಿನ ನಮ್ಮ ಮನೇಲಿದ್ದ ವೈಜಯಂತಿ ಅಮ್ಮ ನಮ್ಮ ಹೆತ್ತು ತಾಯಿನ. ನೆರಳಿನಂತೆ ಜೊತೆಗೆ ನಿಂತೆ. ಮಾಡ್ಬೋದಾ? ಪ್ರಜ್ವಲ್, ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ ಪ್ರಜ್ವಲ್. ನಾವು ಯಾರಿಗೋಸ್ಕರ ಇಷ್ಟು ದಿನ ಅವ್ರು ಹುಡುಕಾಡ್ತಿದ್ವೋ ಅವ್ರು ಇಷ್ಟು ದಿನ ನಮ್ಮನೆಲ್ಲ ಇದ್ರ. ಅಷ್ಟಕ್ಕೂ ಈ ವಿಷಯ ನಮ್ಗೆ ಮುಂಚೆ ಯಾಕೆ ಗೊತ್ತಿರ್ಲಿಲ್ಲ? ಆ ಅಮ್ಮನಾದ್ರೂ ನಮ್ಮ ಹತ್ರ ಹೇಳ್ಕೊಬೋದಿತ್ತಲ್ವಾ? ಅಮ್ಮ, ನಾವು ನಿಮಗೋಸ್ಕರ ಹುಡುಕ್ದಿರೋ ಜಾಗ ಇಲ್ಲ, ಕೇಳ್ದಿರೋ ಜನ ಇಲ್ಲ, ಅಂಥದ್ರಲ್ಲಿ ಮನೇಲೆ ಇದ್ಕೊಂಡು ಯಾಕಮ್ಮ ಇಷ್ಟು ದಿನ ಈ ಥರ ಆಟ ಆಡ್ಸಿದ್ರಿ?
ನಿಮ್ಮ ತಾಯಿ ಯಾಕೆ ಇಷ್ಟು ದಿನ ಈ ವಿಷಯನ ಮುಚ್ಚಿಟ್ಟಿದ್ರು ಅನ್ನೋ ಪ್ರಶ್ನೆಗೆ ಉತ್ತರನೇ ಇಲ್ಲ ಸರ್. ಬಟ್ ಆ ಚಂದ್ರಕಲಾ ನಿಮ್ಮ ತಾಯಿ ಅಂತ ಸುಳ್ಳು ಹೇಳ್ಕೊಂಡು ಬಂದಿದ್ದು ತುಂಬ ದುರಂತ ಅನಿಸ್ತಾ ಇದೆ ಸರ್.